ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಯನ್ನೇ ಅಲುಗಾಡಿಸೇ ಬಿಡುತ್ತೆ ಅಂತ ಹೇಳಿ ಭಾರಿ ಸದ್ದು ಮಾಡಿತ್ತು ಮೂಡ ಪ್ರಕರಣ. ಯಾವಾಗ ಹೈಕೋರ್ಟ್ ವರೆಗೂ ಈ ಪ್ರಕರಣ ತನಿಖೆ ಒಪ್ಪಿಸಬೇಕಾ ಬೇಡವಾ ಅನ್ನೋ ವಿಚಾರ ಹೋಗಿ ಕಡೆಗೆ ಹೈಕೋರ್ಟ್ ದೂರುದಾರರ ಪರವಾಗಿ ತೀರ್ಪನ್ನ ನೀಡಿ ಲೋಕಾಯುಕ್ತದಿಂದ ತನಿಖೆ ಆಗಲಿ ಅಂತ ಹೇಳಿ ಪ್ರಕರಣದ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡ್ತು. ಅದೇ ದಿನವೇ ರಿಪಬ್ಲಿಕ್ ಕನ್ನಡದ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ದೂರುದಾರರು ಜಾಯಿನ್ ಆಗಿದ್ರು ಲೈವ್ನಲ್ಲಿ. ಅವತ್ತೇ ಹೇಳಿದ್ರು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತದಿಂದ ತನಿಖೆ ಆದರೆ ಈ ಪ್ರಕರಣ ಹಳ್ಳ ಹಿಡಿಯೋದು ಗ್ಯಾರಂಟಿ. ಲೋಕಾಯುಕ್ತದಿಂದ ಪಾರದರ್ಶಕವಾಗಿ ತನಿಖೆ ಆಗೋ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ. ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಕೇವಲ ಆಗ್ರಹ ಮಾತ್ರ ಅಲ್ಲ, ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡಿದ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಅವರು ಕಾನೂನಾತ್ಮಕವಾಗಿ ಹೋರಾಟ ಕೂಡ ನಡೆಸ್ತಿದ್ದಾರೆ. ಆದರೆ ಹೈಕೋರ್ಟ್ ಇತ್ತೀಚೆಗಷ್ಟೇ ಲೋಕಾಯುಕ್ತ ಸಂಸ್ಥೆ ಮೇಲೆ ನೀವು ವಿಶ್ವಾಸವನ್ನ ಇಡಿ, ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ, ವರದಿ ಕೊಡಲಿ, ಅಲ್ಲಿವರೆಗೂ ಸಿಬಿಐ ತನಿಖೆ ಬೇಡ ಅಂತ ಹೇಳಿ ತೀರ್ಪನ್ನು ನೀಡಿತು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಪಟ್ಟಂತೆ. ಆದರೆ ಇವತ್ತು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಅನುಮಾನ ನಿಜವಾಯ್ತಾ ಅನ್ನೋದಕ್ಕೆ ಸಾಕ್ಷ್ಯ ಲಭ್ಯವಾಗ್ತಾ ಇದೆ. ಈ ಇಡೀ ಹಗರಣವೇ ಅಲ್ಲ, ಹಗರಣ ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಸಾಕ್ಷಿ ಇಲ್ಲ ಅಂತ ಹೇಳಿ ಲೋಕಾಯುಕ್ತ SP ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ನಲ್ಲಿ ಬರೆದುಬಿಟ್ಟಿದ್ದಾರೆ. ಅಲ್ಲಿಗೆ ವ್ಯವಸ್ಥಿತವಾಗಿ ಈ ಇಡೀ ಮೂಡ ಪ್ರಕರಣದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರನ್ನ ಸೇಫ್ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋ ಅನುಮಾನ ಸಹಜವಾಗಿ ಹುಟ್ಕೊಂಡಿದೆ ವಿರೋಧ ಪಕ್ಷಗಳಿಗೆ ಹಾಗೆ ದೂರುದಾರರಿಗೆ. ಆದರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಯಾವ ರೀತಿಯಾಗಿ ವರದಿ ಪ್ರಸಾರ ಮಾಡಿತ್ತು, ಹಾಗೆ ಇವತ್ತೇನೆಲ್ಲ ಆಯಿತು, ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಸೇಫ್ ಮೂಡ ಹಗರಣದಿಂದ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮೂಡ ಕೇಸ್ನಲ್ಲಿ ಸಿಎಂಗೆ ಬಿಗ್ ರಿಲೀಫ್, ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚಿಟ್. ಲೋಕಾಯುಕ್ತ ವರದಿಯಲ್ಲಿ A1 ಸಿದ್ದರಾಮಯ್ಯ, A2 ಪತ್ನಿ ಪಾರ್ವತಿ, A3 ಬಾಮೈದ ಮಲ್ಲಿಕಾರ್ಜುನ್ ಹಾಗೂ A4 ಜಮೀನು ಮಾಲೀಕ ದೇವರಾಜ್ಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಎಲ್ಲ ಆರೋಪಿಗಳ ಆರೋಪಗಳು ಸಾಬೀತಾಗಿಲ್ಲ ಎಂದು ಕ್ಲೀನ್ ಚಿಟ್ ನೀಡಲಾಗಿದೆ. ಮೂಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ರಿಪಬ್ಲಿಕ್ ನೀಡಿದ 1000 ಪುಟ ಸಾಕ್ಷ್ಯ ಅಲ್ವಾ? ಇನ್ನು ಮೂಡಾ ಸೈಟ್ ಹಂಚಿಕೆಯಲ್ಲಿನ ಹಗರಣದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಬಂದಿದೆ. ಲೋಕಾಯುಕ್ತರ ಪ್ರಕಾರ ಅಕ್ರಮ ನಡೆದೇ ಇಲ್ಲ ಅನ್ನೋದಾದ್ರೆ ದಾಖಲೆಗಳಿಗೆ ವೈಟರ್ ಹಾಕಿದ್ಯಾಕೆ, ಸೈಟ್ಗಳನ್ನು ವಾಪಸ್ ನೀಡಿದ್ಯಾಕೆ ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಯನ್ನೇ ಅಲುಗಾಡಿಸೇ ಬಿಡುತ್ತೆ ಅಂತ ಹೇಳಿ ಭಾರಿ ಸದ್ದು ಮಾಡಿತ್ತು ಮೂಡ ಪ್ರಕರಣ. ಯಾವಾಗ ಹೈಕೋರ್ಟ್ ವರೆಗೂ ಈ ಪ್ರಕರಣ ತನಿಖೆ ಒಪ್ಪಿಸಬೇಕಾ ಬೇಡವಾ ಅನ್ನೋ ವಿಚಾರ ಹೋಗಿ ಕಡೆಗೆ ಹೈಕೋರ್ಟ್ ದೂರುದಾರರ ಪರವಾಗಿ ತೀರ್ಪನ್ನ ನೀಡಿ ಲೋಕಾಯುಕ್ತದಿಂದ ತನಿಖೆ ಆಗಲಿ ಅಂತ ಹೇಳಿ ಪ್ರಕರಣದ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡ್ತು. ಅದೇ ದಿನವೇ ರಿಪಬ್ಲಿಕ್ ಕನ್ನಡದ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ದೂರುದಾರರು ಜಾಯಿನ್ ಆಗಿದ್ರು ಲೈವ್ನಲ್ಲಿ. ಅವತ್ತೇ ಹೇಳಿದ್ರು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತದಿಂದ ತನಿಖೆ ಆದರೆ ಈ ಪ್ರಕರಣ ಹಳ್ಳ ಹಿಡಿಯೋದು ಗ್ಯಾರಂಟಿ. ಲೋಕಾಯುಕ್ತದಿಂದ ಪಾರದರ್ಶಕವಾಗಿ ತನಿಖೆ ಆಗೋ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ. ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಕೇವಲ ಆಗ್ರಹ ಮಾತ್ರ ಅಲ್ಲ, ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡಿದ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಅವರು ಕಾನೂನಾತ್ಮಕವಾಗಿ ಹೋರಾಟ ಕೂಡ ನಡೆಸ್ತಿದ್ದಾರೆ. ಆದರೆ ಹೈಕೋರ್ಟ್ ಇತ್ತೀಚೆಗಷ್ಟೇ ಲೋಕಾಯುಕ್ತ ಸಂಸ್ಥೆ ಮೇಲೆ ನೀವು ವಿಶ್ವಾಸವನ್ನ ಇಡಿ, ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ, ವರದಿ ಕೊಡಲಿ, ಅಲ್ಲಿವರೆಗೂ ಸಿಬಿಐ ತನಿಖೆ ಬೇಡ ಅಂತ ಹೇಳಿ ತೀರ್ಪನ್ನು ನೀಡಿತು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಪಟ್ಟಂತೆ. ಆದರೆ ಇವತ್ತು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಅನುಮಾನ ನಿಜವಾಯ್ತಾ ಅನ್ನೋದಕ್ಕೆ ಸಾಕ್ಷ್ಯ ಲಭ್ಯವಾಗ್ತಾ ಇದೆ. ಈ ಇಡೀ ಹಗರಣವೇ ಅಲ್ಲ, ಹಗರಣ ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಸಾಕ್ಷಿ ಇಲ್ಲ ಅಂತ ಹೇಳಿ ಲೋಕಾಯುಕ್ತ SP ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ನಲ್ಲಿ ಬರೆದುಬಿಟ್ಟಿದ್ದಾರೆ. ಅಲ್ಲಿಗೆ ವ್ಯವಸ್ಥಿತವಾಗಿ ಈ ಇಡೀ ಮೂಡ ಪ್ರಕರಣದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರನ್ನ ಸೇಫ್ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋ ಅನುಮಾನ ಸಹಜವಾಗಿ ಹುಟ್ಕೊಂಡಿದೆ ವಿರೋಧ ಪಕ್ಷಗಳಿಗೆ ಹಾಗೆ ದೂರುದಾರರಿಗೆ. ಆದರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಯಾವ ರೀತಿಯಾಗಿ ವರದಿ ಪ್ರಸಾರ ಮಾಡಿತ್ತು,
ಹಾಗೆ ಇವತ್ತೇನೆಲ್ಲ ಆಯಿತು ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಸೇಫ್ ಮೂಡ ಹಗರಣದಿಂದ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮೂಡ ಕೇಸ್ನಲ್ಲಿ ಸಿಎಂಗೆ ಬಿಗ್ ರಿಲೀಫ್. ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚಿಟ್. ಲೋಕಾಯುಕ್ತ ವರದಿಯಲ್ಲಿ A1 ಸಿದ್ದರಾಮಯ್ಯ, A2 ಪತ್ನಿ ಪಾರ್ವತಿ, A3 ಬಾಮೈದ ಮಲ್ಲಿಕಾರ್ಜುನ್ ಹಾಗೂ A4 ಜಮೀನು ಮಾಲೀಕ ದೇವರಾಜ್ಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಎಲ್ಲ ಆರೋಪಿಗಳ ಆರೋಪಗಳು ಸಾಬೀತಾಗಿಲ್ಲ ಎಂದು ಕ್ಲೀನ್ ಚಿಟ್ ನೀಡಲಾಗಿದೆ. ಮೂಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ರಿಪಬ್ಲಿಕ್ ನೀಡಿದ 1000 ಪುಟ ಸಾಕ್ಷ್ಯ ಅಲ್ವಾ? ಇನ್ನು ಮೂಡಾ ಸೈಟ್ ಹಂಚಿಕೆಯಲ್ಲಿನ ಹಗರಣದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಬಂದಿದೆ. ಲೋಕಾಯುಕ್ತರ ಪ್ರಕಾರ ಅಕ್ರಮ ನಡೆದೇ ಇಲ್ಲ ಅನ್ನೋದಾದ್ರೆ ದಾಖಲೆಗಳಿಗೆ ವೈಟರ್ ಹಾಕಿದ್ಯಾಕೆ, ಸೈಟ್ಗಳನ್ನು ವಾಪಸ್ ನೀಡಿದ್ಯಾಕೆ ಅನ್ನೋದು ಕೂಡ ತೀವ್ರ ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಯನ್ನೇ ಅಲುಗಾಡಿಸೇ ಬಿಡುತ್ತೆ ಅಂತ ಹೇಳಿ ಭಾರಿ ಸದ್ದು ಮಾಡಿತ್ತು ಮೂಡಾ ಪ್ರಕರಣ. ಯಾವಾಗ ಹೈಕೋರ್ಟ್ವರೆಗೂ ಈ ಪ್ರಕರಣ ತನಿಖೆ ಒಪ್ಪಿಸಬೇಕಾ ಬೇಡವಾ ಅನ್ನೋ ವಿಚಾರ ಹೋಗಿ ಕಡೆಗೆ ಹೈಕೋರ್ಟ್ ದೂರುದಾರರ ಪರವಾಗಿ ತೀರ್ಪನ್ನ ನೀಡಿ ಲೋಕಾಯುಕ್ತದಿಂದ ತನಿಖೆ ಆಗಲಿ ಅಂತ ಹೇಳಿ ಪ್ರಕರಣದ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡ್ತು. ಅದೇ ದಿನವೇ ರಿಪಬ್ಲಿಕ್ ಕನ್ನಡದ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ದೂರುದಾರರು ಜಾಯಿನ್ ಆಗಿದ್ರು ಲೈವ್ನಲ್ಲಿ. ಅವತ್ತೇ ಹೇಳಿದ್ರು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು, ಲೋಕಾಯುಕ್ತದಿಂದ ತನಿಖೆ ಆದರೆ ಈ ಪ್ರಕರಣ ಹಳ್ಳ ಹಿಡಿಯೋದು ಗ್ಯಾರಂಟಿ. ಲೋಕಾಯುಕ್ತದಿಂದ ಪಾರದರ್ಶಕವಾಗಿ ತನಿಖೆ ಆಗೋ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ. ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಕೇವಲ ಆಗ್ರಹ ಮಾತ್ರ ಅಲ್ಲ, ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡಿದ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಅವರು ಕಾನೂನಾತ್ಮಕವಾಗಿ ಹೋರಾಟ ಕೂಡ ನಡೆಸ್ತಿದ್ದಾರೆ. ಆದರೆ ಹೈಕೋರ್ಟ್ ಇತ್ತೀಚೆಗಷ್ಟೇ ಲೋಕಾಯುಕ್ತ ಸಂಸ್ಥೆ ಮೇಲೆ ನೀವು ವಿಶ್ವಾಸವನ್ನ ಇಡಿ, ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ, ವರದಿ ಕೊಡಲಿ, ಅಲ್ಲಿವರೆಗೂ ಸಿಬಿಐ ತನಿಖೆ ಬೇಡ ಅಂತ ಹೇಳಿ ತೀರ್ಪನ್ನು ನೀಡಿತು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಗೆ ಸಂಬಂಧಪಟ್ಟಂತೆ. ಆದರೆ ಇವತ್ತು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ಅನುಮಾನ ನಿಜವಾಯ್ತಾ ಅನ್ನೋದಕ್ಕೆ ಸಾಕ್ಷ್ಯ ಲಭ್ಯವಾಗ್ತಾ ಇದೆ. ಈ ಇಡೀ ಹಗರಣವೇ ಅಲ್ಲ, ಹಗರಣ ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಸಾಕ್ಷಿ ಇಲ್ಲ ಅಂಥೇಳಿ ಲೋಕಾಯುಕ್ತ SP ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ನಲ್ಲಿ ಬರೆದುಬಿಟ್ಟಿದ್ದಾರೆ. ಅಲ್ಲಿಗೆ ವ್ಯವಸ್ಥಿತವಾಗಿ ಈ ಇಡೀ ಮೂಡಾ ಪ್ರಕರಣದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರನ್ನ ಸೇಫ್ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋ ಅನುಮಾನ ಸಹಜವಾಗಿ ಹುಟ್ಕೊಂಡಿದೆ ವಿರೋಧ ಪಕ್ಷಗಳಿಗೆ ಹಾಗೆ ದೂರುದಾರರಿಗೆ. ಆದರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಯಾವ ರೀತಿಯಾಗಿ ವರದಿ ಪ್ರಸಾರ ಮಾಡಿತ್ತು, ಹಾಗೆ ಇವತ್ತೇನೆಲ್ಲ ಆಯಿತು ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಸೇಫ್ ಮೂಡ ಹಗರಣದಿಂದ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮೂಡ ಕೇಸ್ನಲ್ಲಿ ಸಿಎಂಗೆ ಬಿಗ್ ರಿಲೀಫ್. ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚಿಟ್. ಲೋಕಾಯುಕ್ತ ವರದಿಯಲ್ಲಿ A1 ಸಿದ್ದರಾಮಯ್ಯ, A2 ಪತ್ನಿ ಪಾರ್ವತಿ, A3 ಬಾಮೈದ ಮಲ್ಲಿಕಾರ್ಜುನ್ ಹಾಗೂ A4 ಜಮೀನು ಮಾಲೀಕ ದೇವರಾಜ್ಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಎಲ್ಲ ಆರೋಪಿಗಳ ಆರೋಪಗಳು ಸಾಬೀತಾಗಿಲ್ಲ ಎಂದು ಕ್ಲೀನ್ ಚಿಟ್ ನೀಡಲಾಗಿದೆ. ಮೂಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ? ರಿಪಬ್ಲಿಕ್ ನೀಡಿದ 1000 ಪುಟ ಸಾಕ್ಷ್ಯ ಅಲ್ವಾ? ಇನ್ನು ಮೂಡಾ ಸೈಟ್ ಹಂಚಿಕೆಯಲ್ಲಿನ ಹಗರಣದ ಬಗ್ಗೆ